ಮುಸ್ಸಂಜೆಯ ನಮಸ್ಕಾರಗಳು. ನಾನು ನಿಮ್ಮ ನವೀನ್ ಪಾಟೀಲ್. ಜೈನ ಜಗತ್ತು ಎನ್ನುವಂತಹ ಹೊಸ ಯೂಟ್ಯೂಬ್ ಚಾನಲೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ. ದಯವಿಟ್ಟು ಜೈನ ಜಗತ್ತು ಎನ್ನುವಂಥದ್ದು ಜೈನ ಧರ್ಮದ ಸಮಸ್ಯೆಗಳನ್ನು, ಜೈನ ಧರ್ಮದ ಪರಂಪರೆಯನ್ನು ದೇಶಕ್ಕೆ ಪಸರಿಸುವುದು ಮುಖ್ಯ ಉದ್ದೇಶವಾಗಿರ್ತದೆ. ಬಂಧುಗಳೇ, ನಾವೆಲ್ಲರೂ ಈ ಒಂದು ಜೈನ ಜಗತ್ತು ಎನ್ನುವಂತಹ ಚಾನಲನ್ನು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಈ ಸಂದೇಶವನ್ನು ಮಾಡುವಂಥ ಉದ್ದೇಶ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿರುವಂತಹ ಎಲ್ಲ ಭಾರತೀಯರಿಗೂ ನಾನು ಮುಂಚಿತವಾಗಿ ಶುಭಾಶಯಗಳನ್ನು ತಿಳಿಸಲು ಇಚ್ಛೆಪಡುತ್ತೇನೆ. ಆತ್ಮೀಯರೇ, ಭಾರತದ ಸ್ವತಂತ್ರ ಸಿಕ್ಕು 79 ವರ್ಷಗಳು ಕಳೆದವು ಅನ್ನುವಂಥದ್ದು ಬಹಳ ಖುಷಿಯ ಸಂಗತಿ. ಅದೇ ರೀತಿಯಾಗಿ ಸ್ವತಂತ್ರಕ್ಕೋಸ್ಕರ ಹೋರಾಟದ ಪ್ರಾರಂಭವಾಗಿದೆಯಾ ಅನ್ನುವಂಥ ಹೇಳುವಂಥದ್ದು ದುಃಖದ ಸಂಗತಿಯೂ ಕೂಡ. ಹೇಗೆ ಭಾರತ ಸ್ವತಂತ್ರಕ್ಕೂ ಮತ್ತು ಜೈನರ ಸ್ವತಂತ್ರಕ್ಕೂ ಸಂಬಂಧ ಎಲ್ಲಿ ಅಂತ ಕೇಳ್ತಾ ಇದ್ದೀರಾ? ಖಂಡಿತ. ಭಾರತದ ಮೂಲ ಪರಂಪರೆ ಧರ್ಮಗಳಲ್ಲಿ ಜೈನ ಧರ್ಮ ಸನಾತನ ಧರ್ಮ. ಭಾರತ ಎನ್ನುವಂತಹ ಹೆಸರು ಬರೋಕ್ಕೆ ನೀವು ಏನಾದರೂ ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಭರತ ಅನ್ನುವುದರ ಬಗ್ಗೆ ಪರಿಚಯವಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾದಂತಹ ಹಾಗೂ ಗಂಡು ಮಟ್ಟದ ನಾಡು ಹುಬ್ಬಳ್ಳಿಯಲ್ಲಿ ತಿರಂಗ ತವರಲ್ಲಿ ತ್ರಿವರ್ಣ ರ್ಯಾಲಿ ಎನ್ನುವ ದೊಡ್ಡ ದೇಹವನ್ನು ಇಟ್ಟುಕೊಂಡು ನಾವೆಲ್ಲರೂ ನಾಳೆ, ಅಂದರೆ 15/8/2025 ಅಂದರೆ ನಾಳೆ ಸ್ವತಂತ್ರ ದಿನಾಚರಣೆಯನ್ನು ಸಂಭ್ರಮಿಸೋದ್ರ ಜೊತೆಗೇ ನಾವು ಹೋರಾಟಕ್ಕೆ, ಹಿಂದೂಪರ ಹೋರಾಟಕ್ಕೆ ನಾಂದಿಯನ್ನು ಹೇಳ್ತಾ ಇದ್ದೇವೆ. ಅಂದರೆ ನಾಳೆ ಬೈಕ್ ರ್ಯಾಲಿಯನ್ನು ಮಾಡುವುದರ ಮುಖಾಂತರ ನಾವೆಲ್ಲರೂ ಧರ್ಮಸ್ಥಳದ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಉತ್ತರ ಕರ್ನಾಟಕದ ಎಲ್ಲ ಸಂಘಟನೆಗಳು, ಹಿಂದೂಪರ ಸಂಘಟನೆಗಳು ನಮಗೆ ಪ್ರೋತ್ಸಾಹವನ್ನು ನೀಡಿದೆ. ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡುತ್ತಿರುವಂಥ ಎಲ್ಲ ಜೈನ ಧರ್ಮೀಯರು, ಪರಧರ್ಮೀಯರು ಕೂಡ ನಾಳೆ ಬೈಕ್ ರ್ಯಾಲಿಯಲ್ಲಿ ಭಾಗವಹಿಸುವುದರ ಮೂಲಕ ಹಿಂದೂಪರ ಸಂಘಟನೆಗಳಲ್ಲಿ ಭಾಗವಹಿಸಬೇಕು, ನಮ್ಮನ್ನು ಪ್ರೋತ್ಸಾಹಿಸಬೇಕು. ಜೈನ ಧರ್ಮದ ಮೇಲೆ ಆಗುವಂತಹ ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾಂದಿ ಹಾಡಬೇಕಂತ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ. ಹಾಗಾದರೆ ಕೆಲವು ವಿಷಯಗಳನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ಈ ಸಂದರ್ಭದಲ್ಲಿ ಪ್ರತಿ ಊರಲ್ಲೂ ಉತ್ತರ ಕರ್ನಾಟಕದಲ್ಲಿ ಬರುವಂತಹ ಪ್ರತಿ ಊರುಗಳಲ್ಲಿ ಜೈನ ಬಸದಿಗಳಿದ್ದಾವೆ. ಜೈನ ಬಸದಿಗಳಲ್ಲಿ ಸಣ್ಣ ಸಣ್ಣ ಧರ್ಮ ಸಭೆಗಳನ್ನು ಮಾಡುವುದರ ಮೂಲಕ ಈ ಜೈನ ಧರ್ಮದ ಬಗ್ಗೆ, ಧರ್ಮಸ್ಥಳದ ಮೇಲೆ ಆಗುವಂತಹ ಅನ್ಯಾಯದ ಚರ್ಚೆಗಳನ್ನು ತಾವು ಮಾಡಬೇಕು ಅಂತ ಈ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ ಜೈನ ಧರ್ಮದ ಮುಖಂಡರುಗಳಿಗೆ. ಕಾರಣ, ಅನ್ಯಾಯದ ಪರಿಕಲ್ಪನೆ ಪ್ರತಿಯೊಬ್ಬ ಮಹಿಳೆಗೂ ಮುಟ್ಟಬೇಕು, ಅವರ ವಿಚಾರಕ್ಕೂ ಗಮನಿಗೂ ನಾನು ತರಬೇಕು ಅನ್ನೋಂಥ ವಿಚಾರ. ಮುಂದೆ ಬರುವಂತಹ ಜೈನ ಧರ್ಮೀಯರು ಪ್ರತಿ ಊರಲ್ಲೂ ಒಗ್ಗಟ್ಟಾಗಿರಿ. ಪ್ರತಿ ಊರಲ್ಲೂ ಯುವಕರನ್ನು ಒಗ್ಗಟ್ಟಾಗಿರಿಸಿ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನುವಂತಹ ಮಂತ್ರವನ್ನು ಜಪಿಸುತ್ತಾ ನೀವೆಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಈ ಒಂದು ಹೋರಾಟದಲ್ಲಿ ನಮಗೆ ಜಯ ಶಾಶ್ವತ. ಜೊತೆಗೇನೆ ಏನು ಜೈನ ಧರ್ಮೀಯರು ಕಡಿಮೆ ಸಂಖ್ಯೆಯಲ್ಲಿದೆ ಅಂದರೆ ಅಪವಾದವನ್ನು ಕೆಲವೊಂದು ವರ್ಗಗಳು ನಮ್ಮ ಮೇಲೆ ಮಾಡ್ತಾ ಇದ್ದಾವೆ. ಆ ಒಂದು ವರ್ಗಕ್ಕೆ ಉತ್ತರ ಕೊಡುವುದು ಹೇಗೆಂದರೆ ಸದಸ್ಯತ್ವ ಆಂದೋಲನವನ್ನು ಮಾಡಿ. ಪ್ರತಿಯೊಂದು ಬಸದಿಗಳಲ್ಲಿ ಯಾವ ಊರಲ್ಲಿ ಎಷ್ಟು ಕುಟುಂಬಗಳಿದ್ದಾವೆ ಆ ಕುಟುಂಬದ ಸದಸ್ಯರ ಲಿಸ್ಟನ್ನು ನಾನೊಂದು ಮುಂದೆ ಬರುವಂತಹ ವಿಡಿಯೋದಲ್ಲಿ ಒಂದು ಪ್ಯಾಟರ್ನನ್ನು, ಒಂದು
ಶೇರ್ ಮಾಡ್ತೇನೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ತಾವು ಸದಸ್ಯತ್ವ ಆಂದೋಲನಕ್ಕೆ ನಾಂದಿ ಹಾಡಬೇಕಂತ ಈ ಮೂಲಕ ನಾನು ತಮ್ಮನ್ನು ಕೇಳ್ಕೊತಿದ್ದೇನೆ. ಕೆಲವೊಂದು ಯುವ ಮುಖಂಡರುಗಳನ್ನು ಹುಟ್ಟುಹಾಕಿ ಮುಂದೆ ಬರುವಂತಹ ಹೋರಾಟಕ್ಕೆ ನಾವು ಸಿದ್ಧರಾಗಿರಬೇಕು. ಯಾವ ಸಂದರ್ಭದಲ್ಲಿ ಯಾವ ರೀತಿಯಾದ ಹೋರಾಟ ಪ್ರಾರಂಭವಾಗುತ್ತೋ ಅನ್ನುವುದು ಗೊತ್ತಾಗುವುದಿಲ್ಲ. ಪೂರ್ವಾಜಿತವಾಗಿ ಯುವ ಮಂಡಳಿಗಳು ಹೇಗಿದ್ದಾವೆ ಊರುಗಳಲ್ಲಿ, ಅದೇ ಥರ ಯುವ ಮುಖಂಡರುಗಳು ಜೈನ ಧರ್ಮದಿಂದ ಹುಟ್ಟುಹಾಕಬೇಕು. ಅದು ಹಿರಿಯರ ಜವಾಬ್ದಾರಿ. ಜೊತೆಗೇ ಸ್ವತಂತ್ರ ಸಂದರ್ಭದಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಗಳಲ್ಲಿ ನಾವಿದ್ದೇವೆ. ಒಂದು ವಿಚಾರಗಳನ್ನು ಬಹಳ ಕ್ಲಿಯರಾಗಿ ಹೇಳ್ತೇನೆ ಈ ಸಂದರ್ಭದಲ್ಲಿ ಬಂಧುಗಳೇ. ಬಹಳ ಮನಮುಟ್ಟುವಂಥ ವಿಚಾರ. ಭಾರತ ಅಷ್ಟು ಈಸಿಯಾಗಿ ಸ್ವತಂತ್ರ ಹೊಂದಿದ ದೇಶ ಅಲ್ಲ. ಅದಕ್ಕೋಸ್ಕರ ಎಂತೆಂಥ ವರ್ಗಗಳು ಹುಟ್ಟಾಕಿದ್ವು. ಲಾಲ ಬಾಲ ಪಾಲ ಅನ್ನುವಂಥದ್ದು ವರ್ಗಗಳು ಹುಟ್ಟಾಕಿದ್ವು. ತೀವ್ರಗಾಮಿಗಳಿದ್ದರು, ಮಂದಗಾಮಿಗಳಿದ್ದರು, ಶಾಂತಿವಾದಿಗಳಿದ್ದರು. ಗಾಂಧೀಜಿಯವರು ಶಾಂತಿ ಮತವನ್ನೇ ಜಪಿಸುತ್ತಾ ಭಾರತ ದೇಶಕ್ಕೆ ಸ್ವತಂತ್ರ ತಂದಿದ್ದಾರೆ. ಆದರೆ ಅದಕ್ಕೆ ಬೆನ್ನೆಲುಬಾಗಿ ಎಷ್ಟು ವರ್ಗಗಳು ನಿಂತು ಅಂತ ತಾವು ಇತಿಹಾಸದ ಪುಟಗಳಲ್ಲಿ ತೆಗೆದು ನೋಡಬೇಕು. ಅದೇ ರೀತಿಯಾದಂತಹ ಸಂದರ್ಭ ಇವತ್ತು ಜೈನ ಧರ್ಮಕ್ಕೆ ಬಂದಿದೆ. ಅದಕ್ಕೆ ಇವತ್ತು ಧರ್ಮಸ್ಥಳದ ಮೇಲೆ ಅಪವಾದವನ್ನು ಮಾಡುವಂಥದ್ದು ಅಷ್ಟು ಸಣ್ಣ ವಿಚಾರವಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಇದೊಂದು ವಿಚಾರವಲ್ಲ, ಜೈನ ಧರ್ಮದ ಮನೆಗಳಲ್ಲಿ ಬಂದು ಹೊಡಿತೇನೆ ಅನ್ನುವಂಥ ಮಾತನ್ನು ಒಬ್ಬ ವ್ಯಕ್ತಿ ಇವತ್ತು ಹೇಳ್ತಿದ್ದಾನೆ ಅಂದರೆ ಆ ಮಾತಿಗೆ ತತ್ತುತ್ತರವಾಗಿ ಇವತ್ತು ನಾನು ಉತ್ತರ ಕೊಡಬಹುದು ಆ ವ್ಯಕ್ತಿಗೆ. ಆದರೆ ನಾನು ಪೂರ್ವಾಜಿತ ಸಿದ್ಧತೆ ಇಲ್ಲದೆ ನಾನು ಮುಖಂಡತ್ವವನ್ನು ತೊಗೊಳಕ್ಕಾಗೋದಿಲ್ಲ. ಆದ ಕಾರಣ ಜೈನ ಧರ್ಮದ ಮನೆಗಳಿಗೆ ಬಂದು ಹೊಡೆಯುತ್ತೇನೆ, ಮನೆ ಹಕ್ಕು ಹೊಡೆಯುತ್ತೇನೆ ಅಂತ ಹೇಳುವ ವ್ಯಕ್ತಿಗೆ ನಾನು ಅವರ ಮನೆಯನ್ನು ಹಕ್ಕು ಹೊಡೆಯುವಂಥ ಸಂದರ್ಭವನ್ನು ತಂದು ಇಡುತ್ತೇನೆ ಅಂತ ವಿಚಾರವನ್ನು ಈ ಮೂಲಕ ವ್ಯಕ್ತಪಡಿಸುತ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಈ ವಿಡಿಯೋನ ನೋಡುವಂಥವ್ರು ದಯವಿಟ್ಟು ಈ ವಿಡಿಯೋಕ್ಕೆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಮುಂದಿನ ವಿಚಾರಗಳ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನನಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಜಿನೇಂದ್ರ.